ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ದಕ್ಷಿಣ ಭಾರತದ ಕುಂಭಮೇಳ ಎಂತಲೇ ಪ್ರಸಿದ್ಧವಾದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯು ಜನವರಿ 5, 2026ರಂದು ಜರುಗಲಿದೆ. ಹೌದು ಗೆಳೆಯರೇ, ದಕ್ಷಿಣ ಭಾರತದಲ್ಲಿಯೇ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಎಂದರೂ ಕೂಡ ತಪ್ಪಾಗಲಾರದು. ಗೆಳೆಯರೇ, ಈ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ನಾಡಿನ ಗಣ್ಯಾತಿ ಗಣ್ಯರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಆ ಅನಿಸಿಕೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಗೆಳೆಯರೇ, ಇವಾಗ ಮೊದಲನೆಯದಾಗಿ ಈಶಾ ಫೌಂಡೇಶನ್ ಸ್ಥಾಪಕರಾದ ಸದ್ಗುರು ಅವರ ಅನಿಸಿಕೆಯನ್ನು ನೋಡೋಣ ಬನ್ನಿ. ಅವರ ಅನಿಸಿಕೆ ಹೀಗೆ ಇದೆ. ಕೊಪ್ಪಳದಲ್ಲಿ ನಡೆಯುವ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಮಾಣವು ವಿಶ್ವಾದ್ಯಂತ ನಂಬಿಕೆಯನ್ನು ಕುಗ್ಗಿಸಬಹುದು. ನಿಜಕ್ಕೂ ಗಮನಾರ್ಹ ಸಂಗತಿ ಎಂದರೆ ಲಕ್ಷಾಂತರ ಭಕ್ತರು ಅಸಾಧಾರಣ ಶಿಸ್ತು ಮತ್ತು ತಾಳ್ಮೆಯಿಂದ ಒಗ್ಗೂಡಿ ಭಕ್ತಿಯ ಪರಾಕಾಷ್ಠೆಯನ್ನು ದೃಷ್ಟಾಂತಿಸುತ್ತಾರೆ. ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಜಾಗತಿಕವಾಗಿ ಅಪ್ರತಿಮ ಮತ್ತು ಅಗಾಧವಾದ ಆಚರಣೆಯಾಗಿ ನಿಂತಿದೆ ಎಂದು ಹೇಳುತ್ತಾರೆ. ಇವಾಗ ಎರಡನೆಯ ಗಣ್ಯ ವ್ಯಕ್ತಿ ಅಣ್ಣಾ ಹಜಾರೆ ಅವರ ಅನಿಸಿಕೆಗಳನ್ನು ನೋಡೋಣ ಬನ್ನಿ. ಅವರ ಅನಿಸಿಕೆ ಹೇಗೆ ಇದೆ ಎಂದರೆ, ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದ ನಂತರ ನನ್ನ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದೆ. ಅಪ್ರತಿಮ ಪ್ರಮಾಣ ಮತ್ತು ತೀವ್ರತೆಯನ್ನು ಹೊಂದಿರುವ ಈ ಭವ್ಯ ಉತ್ಸವವು ಆಕಾಶ ಲೋಕದಲ್ಲಿಯೂ ಅಪರೂಪ. 80 ವರ್ಷಗಳ ಕಾಲ ಈ ಭೂಮಿಯಲ್ಲಿ ನಡೆದಾಡಿದ ನಾನು ಈ ಪ್ರಮಾಣದ ಮಾನವೀಯತೆಯ ಸಮುದ್ರವನ್ನು ಎಂದಿಗೂ ನೋಡಿಲ್ಲ. ನನ್ನ ವ್ಯಾಪಕ ಪ್ರಯಾಣ ಮತ್ತು ಅನುಭವಗಳಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ವೈಭವ ಮತ್ತು ಭವ್ಯತೆಗೆ ಹೊಂದಿಕೆಯಾಗುವ ಉತ್ಸವವನ್ನು ನಾನು ಎಂದಿಗೂ ಎದುರಿಸಿಲ್ಲ. ಇದು ನಿಜವಾಗಿಯೂ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಅನುಭವಿಸುವ ಅನುಭವ ಎಂದು ತಮ್ಮ ಅನಿಸಿಕೆಯಲ್ಲಿ ಅಣ್ಣಾ ಹಜಾರೆ ಅವರು ಹೇಳಿದ್ದಾರೆ. ಇವಾಗ ಮೂರನೆಯ ಗಣ್ಯ ವ್ಯಕ್ತಿ ಯೋಗಗುರು ಶ್ರೀ ಬಾಬಾ ರಾಮದೇವ್ಜಿ ಮಹಾರಾಜ್ ಅವರು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಬಗ್ಗೆ ಹಂಚಿಕೊಂಡ ಅನಿಸಿಕೆ ಏನು ಅಂತ ಇವಾಗ ನೋಡೋಣ ಬನ್ನಿ. ಹರಿದ್ವಾರ, ಅಲಹಾಬಾದ್ ಮತ್ತು ನಾಶಿಕ್ನಲ್ಲಿ ನಡೆಯುವ ಭವ್ಯ ಕುಂಭಮೇಳಗಳನ್ನು ವೀಕ್ಷಿಸುವ ಮತ್ತು ಈ ಪವಿತ್ರ ಸ್ಥಳಗಳಲ್ಲಿ ಯೋಗ ಶಿಬಿರಗಳನ್ನು ನಡೆಸುವ ಸೌಭಾಗ್ಯ ನನಗೆ ಸಿಕ್ಕಿದೆ. ಆದಾಗ್ಯೂ ಶ್ರೀ ಗವಿಮಠದ ಮಹಾರಥೋತ್ಸವದಲ್ಲಿ ಭಾಗವಹಿಸುವುದರಿಂದ ಜಾತ್ರಾ ಮಹೋತ್ಸವವು ಮೂಲಭೂತವಾಗಿ ಮತ್ತೊಂದು ಕುಂಭಮೇಳ ಎಂದು ನನಗೆ ಅರಿವಾಯಿತು. ಉತ್ತರ ಭಾರತದ ಮಹಾಕುಂಭಮೇಳವು ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಆದರೆ ದಕ್ಷಿಣ ಭಾರತವು ಪ್ರತಿ ವರ್ಷ ಕೊಪ್ಪಳದಲ್ಲಿ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ರೂಪದಲ್ಲಿ ತನ್ನದೇ ಆದ ಮಹಾಕುಂಭಮೇಳವನ್ನು ಹೊಂದುವ ಸೌಭಾಗ್ಯವನ್ನು ಹೊಂದಿದೆ ಎಂದು ತಮ್ಮ ಅನಿಸಿಕೆಯನ್ನು ಬಾಬಾ ಹಂಚಿಕೊಂಡಿದ್ದಾರೆ. ಗೆಳೆಯರೇ, ಇವಾಗ ನಾಲ್ಕನೆಯ ಗಣ್ಯ ವ್ಯಕ್ತಿಯಾದ ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಅನಿಸಿಕೆ ಏನು ಅಂತ ನೋಡೋಣ ಬನ್ನಿ. ಅವರ ಅನಿಸಿಕೆ ಏನೆಂದರೆ, ಕಾಶಿ ಮತ್ತು ಹರಿದ್ವಾರಗಳು ತಮ್ಮ ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದ್ದು ವಿವಿಧ ಧರ್ಮಗಳಿಂದ ಲಕ್ಷಾಂತರ ಭಕ್ತರನ್ನು ಕುಂಭಮೇಳಕ್ಕೆ ಆಕರ್ಷಿಸುತ್ತವೆ. ಅದೇ ರೀತಿ ಕೊಪ್ಪಳವು ಈ ಪ್ರತಿಷ್ಠಿತ ತಾಣಗಳ ಪವಿತ್ರತೆಗೆ ಪ್ರತಿಸ್ಪರ್ಧಿಯಾಗಿ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿ ಹೊರಹೊಮ್ಮಿದೆ. ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಕೊಪ್ಪಳದ ಆಧ್ಯಾತ್ಮಿಕ ಪರಾಕ್ರಮಕ್ಕೆ ಒಂದು ಉಜ್ವಲ ಉದಾಹರಣೆಯಾಗಿದ್ದು ಭಕ್ತಿ ಮತ್ತು ಸಾಮರಸ್ಯದ ಆಚರಣೆಯಲ್ಲಿ ವಿವಿಧ ಧರ್ಮಗಳ ಜನರನ್ನು ಒಂದುಗೂಡಿಸುತ್ತದೆ. ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಮಾಣ ಮತ್ತು ತೀವ್ರತೆಯು ಸಾಟಿ ಇಲ್ಲದದ್ದು ಉಡುಪಿಯಲ್ಲಿ ನಡೆಯುವ ಪೂಜ್ಯ ಪರ್ಯಾಯ ಸಮಾರಂಭವನ್ನು ಸಹ ಮೀರಿಸುತ್ತದೆ ಎಂದು ತಮ್ಮ ಅನಿಸಿಕೆಯಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಬಗ್ಗೆ ಹಂಚಿಕೊಂಡಿದ್ದಾರೆ. ಗೆಳೆಯರೇ, ಇನ್ನೊಬ್ಬ ಗಣ್ಯ ವ್ಯಕ್ತಿಗಳಾದ ಆರ್ಟ್ ಆಫ್ ಲಿವಿಂಗ್ನ ಸ್ಥಾಪಕರಾದ ಶ್ರೀ 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 ರವಿಶಂಕರ್ ಗುರುಜಿಯವರು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಬಗ್ಗೆ ಹಂಚಿಕೊಂಡಂತಹ ಅನಿಸಿಕೆಯನ್ನು ನೋಡೋಣ ಬನ್ನಿ. ಅವರು ಪ್ರಪಂಚದಾದ್ಯಂತ ವ್ಯಾಪಕವಾಗಿ ಪ್ರಯಾಣಿಸುವ ಸೌಭಾಗ್ಯ ನನಗೆ ಸಿಕ್ಕಿದೆ.
ಆದರೆ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾನು ಕಂಡ ಮಾನವೀಯತೆಯ ಸಮುದ್ರಕ್ಕೆ ಹೋಲಿಸಲಾಗದು. ಈ ಅದ್ಭುತ ಸಭೆಯು ಏಕತೆ ಮತ್ತು ಜ್ಞಾನೋದಯದ ಆಳವಾದ ಅಭಿವ್ಯಕ್ತಿಯಾಗಿದೆ. ಜಾತ್ರಾ ಮಹೋತ್ಸವವು ಆಧ್ಯಾತ್ಮಿಕ ಅರಿವು ಮತ್ತು ಧಾರ್ಮಿಕ ಸಾಮರಸ್ಯದ ದಾರಿದೀಪವಾಗಿದ್ದು, ಪ್ರತಿಯೊಂದು ಮಣಿಯನ್ನು ಅದರ ಪರಿವರ್ತಕ ಶಕ್ತಿಯಿಂದ ಬೆಳಗಿಸುತ್ತದೆ ಎಂದು ಅವರ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಗೆಳೆಯರೇ, ಇವಾಗ ಈಶಾ ಫೌಂಡೇಶನ್ ಸ್ಥಾಪಕರಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಬಗ್ಗೆ ಹಂಚಿಕೊಂಡಂತಹ ಅನಿಸಿಕೆಗಳನ್ನು ಇವಾಗ ನೋಡಿ. ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ, ಶ್ರೀ ಸುತ್ತೂರು ಕ್ಷೇತ್ರ, ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಗಾಧತೆಯನ್ನು ನಿಜವಾಗಿಯೂ ಗ್ರಹಿಸಲು ಒಬ್ಬರು ಅದನ್ನು ನೇರವಾಗಿ ನೋಡಬೇಕು. ಈ ಅಸಾಧಾರಣ ಘಟನೆಯು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಬಂಧವನ್ನು ಸಾಕಾರಗೊಳಿಸುತ್ತದೆ, ದೇಶಿ ಮತ್ತು ಸಮರ್ಪಣೆಯ ಪರಾಕಾಷ್ಠೆಯನ್ನು ಉದಾಹರಿಸುತ್ತದೆ ಎಂದು ಅವರ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಗೆಳೆಯರೇ, ಇವಾಗ ಮತ್ತೊಬ್ಬ ಗಣ್ಯ ವ್ಯಕ್ತಿಗಳಾದ ಬಳಗಾನೂರು ಶ್ರೀ ಶಿವಶಾಂತವೀರ ಶರಣರು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಬಗ್ಗೆ ಹಂಚಿಕೊಂಡಂತಹ ಅನಿಸಿಕೆಯನ್ನು ಇವಾಗ ನೋಡೋಣ ಬನ್ನಿ. ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಮಾನವೀಯತೆಯ ಕಲ್ಯಾಣವನ್ನು ಉತ್ತೇಜಿಸಲು ಮೀಸಲಾಗಿರುವ ಆಧ್ಯಾತ್ಮಿಕ ಸಂಸ್ಥೆಯ ಒಂದು ಉಜ್ವಲ ಉದಾಹರಣೆ ಶ್ರೀ ಗವಿಮಠ. ಮಠವು ವ್ಯಕ್ತಿಗಳು ಮತ್ತು ಸಮುದಾಯಗಳ ಒಟ್ಟಾರೆ ಅಭಿವೃದ್ಧಿಯನ್ನು ಬೆಳೆಸುವ ವ್ಯಾಪಕ ಶ್ರೇಣಿಯ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ. ಜಾತ್ರಾ ಮಹೋತ್ಸವವು ಈ ಪ್ರದೇಶದ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದು, ನಂಬಿಕೆ, ಏಕತೆ ಮತ್ತು ಆಧ್ಯಾತ್ಮಿಕ ಸಂಪರ್ಕದ ಪ್ರಬಲ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಗೆಳೆಯರೇ, ಇವಾಗ ಮತ್ತೊಬ್ಬ ಗಣ್ಯ ವ್ಯಕ್ತಿಗಳಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ, ಪದ್ಮಭೂಷಣ ಪುರಸ್ಕೃತ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರು ಕೊಪ್ಪಳದ ಗವಿಸಿದ್ದೇಶ್ವರದ ಬಗ್ಗೆ ಹಂಚಿಕೊಂಡಂತಹ ಅನಿಸಿಕೆಯನ್ನು ಇವಾಗ ನೋಡೋಣ ಬನ್ನಿ. ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಭಾರತದ ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯ ಒಂದು ಹೊಳೆಯುವ ಸಾಕಾರವಾಗಿದ್ದು, ಧಾರ್ಮಿಕ ಮತ್ತು ಜಾತಿಯ ಗಡಿಗಳನ್ನು ಮೀರಿದ ಆಳವಾದ ಭಕ್ತಿಯನ್ನು ಸಂಕೇತಿಸುತ್ತದೆ. ಈ ಉದಾತ್ತ ಕಾರ್ಯಕ್ರಮವು ಭಾರತದಲ್ಲಿ ಅತ್ಯಂತ ಪೂಜ್ಯ ಮತ್ತು ಏಕೀಕೃತ ಆಧ್ಯಾತ್ಮಿಕ ಕೂಟಗಳಲ್ಲಿ ಒಂದಾಗಿದೆ. ಪ್ರಮುಖ ಭಕ್ತಿ ಕೇಂದ್ರವಾದ ಶ್ರೀ ಗವಿಮಠವು ದೂರದಿಂದ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ. ಸನ್ನಿಧಾನ ಕ್ಷೇತ್ರಗಳೆಂದು ಪೂಜಿಸಲ್ಪಡುವ ತಿರುಪತಿ ಮತ್ತು ಧರ್ಮಸ್ಥಳದಂತಹ ಪವಿತ್ರ ತಾಣಗಳಿಗೆ ಸಮಾನವಾಗಿ ಶ್ರೀ ಗವಿಮಠವು ದೈವಿಕ, ಆಧ್ಯಾತ್ಮಿಕ ಶಕ್ತಿ ಮತ್ತು ಜ್ಞಾನೋದಯವನ್ನು ಹೊರಸೂಸುವ ಪವಿತ್ರ ವಾಸಸ್ಥಾನವೆಂದು ಗುರುತಿಸಲ್ಪಟ್ಟಿದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಮತ್ತೊಂದು ವಿಶೇಷತೆಯೊಂದಿಗೆ ಬರೋಣ. ಎಲ್ಲರಿಗೂ ಧನ್ಯವಾದಗಳು.